ಬೇಸರದ ವಿಚಾರ. ಎಂಥ ಸುಂದರವಾದ ಮುಖ, ತುಂಬ ಸೌಂದರ್ಯವತಿ ಅಂತಲೇ ಹೇಳಬೇಕು. ದೇವತೆಗಳು ಅಂತ ಇದ್ದರು. ಆ ದೇವತೆ ನಮ್ಮ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ತುಂಬಲಾರದ ನಷ್ಟ. ಬಟ್ ಆದರೆ ಅವ್ರು ಮಾಡಿರುವಂಥ ಚಿತ್ರಗಳು ನಿಜವಾಗ್ಲೂ ನಾವು ಯಾವುದು ಮರೆಯೋಂಗಿಲ್ಲ. ಎಷ್ಟು ಸಿನಿಮಾಗಳು ಎಷ್ಟೆಷ್ಟು ಸಲ ನೋಡಿದ್ದೀನಿ ಅವ್ರವ್ರ ಸಿನಿಮಾಗಳನ್ನ. ಮೊನ್ನೆ 1 ತಿಂಗಳಿಂದ ನಾನು ಬಂದು ಮೀಟ್ ಮಾಡಿ ಮಾತಾಡಿ ಹಾಡೆಲ್ಲ ಹೇಳಿದ್ವಿ. ರಾಜ ಹಾವಿನ ಪಾರ್ವೆ ಅವರು ಹಾಡಿದ್ರು, ನಾವು ಹಾಡಿದ್ವಿ, ಎಲ್ಲರ ಜೊತೆಗೆ ಹಾಡಿದ್ವಿ. ಹಳೆಯ ಸಿನಿಮಾಗಳದ್ದು ಅವ್ರ ಸಿನಿಮಾಗಳದೇ 4-5 ಹಾಡುಗಳನ್ನ ಎಲ್ಲರೂ ಗುನ್ಗೆ ಹಾಕಿದ್ವಿ. ನಿಜವಾಗ್ಲೂ ತುಂಬ ಬೇಜಾರಾಗ್ತಾಯಿದೆ. ಏನು ಕ್ಲೂನೇ ಕೊಟ್ಟಿಲ್ಲ. ಅವರು ಏನೋ ಹಾಸ್ಪಿಟಲಿದ್ದಾರೆ, ಏನೋ ಆಗಿದೆ, ಏನೋ ತೊಂದರೆ ಆಗಿದೆ ಅನ್ನೋದೊಂದು ಅಂದ್ಕೊಂಡ್ರೆ ಅಟ್ಲೀಸ್ಟ್ ನಮಗೆ ಇದು ದೊಡ್ಡ ಶಾಕು. ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ನಿಜವಾಗಿ ಹಿರಿಯ ನಟಿ ಅಂದರೆ ಎಕ್ಸ್ಟ್ರಾರ್ಡಿನರಿ ನಟಿ ಅಂತ ಒಂದು ಅದ್ಭುತವಾದ ನಟಿ ನಮ್ಮಲ್ಲಿರೋದೇ, ನಮ್ಮ ಕರ್ನಾಟಕದಲ್ಲಿರೋದೇ ನಮ್ಮ ಭಾಗ್ಯ ಅಂತಲೇ ಹೇಳಬೇಕು. ಪಂಚಭಾಷಾ ತಾರೆ ಎಲ್ಲ ಕಡೆನೂ ಹೆಸರು ಮಾಡಿದರು. ಎಲ್ಲ ಕಡೆನೂ ಒಂದು ಹೀರೋಯಿನ್ 200 ಸಿನಿಮಾ ಮಾಡೋದು ತಮಾಷೆ ಅಲ್ಲ. ಅಂಥ ದೊಡ್ಡ ನಟಿ ಇವತ್ತು ನಮ್ಮ ಜೊತೆಗೆ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಅವ್ರ ಹಿಸ್ಟ್ರಿ, ನಮ್ಮ ಕರ್ನಾಟಕ ಇಂಡಸ್ಟ್ರಿ ಹಿಸ್ಟ್ರಿ ಇರೋ ತನಕ ಅವರ ಹೆಸರು ಜೀವಂತವಾಗಿರುತ್ತೆ. ಇವತ್ತಿನ ದಿನ ಅವರು ನಂಬಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ 1 ತಿಂಗಳಿಂದ 25 ದಿವಸನೂ ಆಗಿಲ್ಲ ನಾನು ಮೀಟ್ ಮಾಡಿ. ಇದೇ ಮನೆಗೆ ಬಂದು ಫೋಟೋಸ್ ಎಲ್ಲ ತೊಗೊಂಡ್ವಿ, ನಕ್ಕಿದ್ವಿ, ಮಾತಾಡಿದ್ವಿ, ಹಳೇದು ಯೋಚನೆ ಮಾಡಿದ್ವಿ. ಪುಟ್ಟಣ್ಣವ್ರದ್ದು ಮಾತಾಡಿದ್ರು. ಎಲ್ಲನೂ ತುಂಬ ಬೇಜಾರಾಗ್ತಾಯಿದೆ. ಅವರ ಫ್ಯಾಮಿಲಿ ತಡ್ಕೊಳ್ಳೋ ಶಕ್ತಿ ಆ ಭಗವಂತ ಕೊಡಲಿ. ತುಂಬಲಾರದ ನಷ್ಟ ಅಂತೂ ಆಗಿದೆ. ಬಟ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾವಾಗಲೂ ಚಿರಾಯು, ಅದೊಂದು ಮಾತ್ರ ಖಂಡಿತ ಹೇಳಬಲ್ಲೆ. ಅವ್ರ ಹೆಸರು ಚಿರಾಯು, ಅವರು ಚಿರಾಯು. ಅವ್ರ ಚಿತ್ರಗಳ ಮೂಲಕ ನಾವು ಇನ್ನೂ ನೋಡ್ತೀವಿ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ನೋಡ್ತಾರೆ. ಅಂಥ ಒಂದು ಸುಂದರವಾದ ನಟಿ. ನನಗೆ ತುಂಬ ಇಷ್ಟ. ಅವ್ರ ಮುಖ ತುಂಬ ಇಷ್ಟ ನನಗೆ. ಅವ್ರ ನಗು, ಕಣ್ಣು, ಎಂಥ ಹಾವಭಾವ. ಅವ್ರ ಮನಸ್ಸಿಗೆ, ಆತ್ಮಕ್ಕೆ ಶಾಂತಿ ಸಿಗಲಿ. ಅವರು ಯಾವಾಗಲೂ ನಮ್ಮ ಜೊತೆಗೆ ಇರಲಿ. ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ.